ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ KPS ಶಾಲೆಗಳು ಯಾವ ತರ, ಕ್ಯಾನ್ ಐ ಶೋ ಯು ಸಮ್ ಆಫ್ ದ ಫೋಟೋಸ್? ಇಟ್ ಲುಕ್ಸ್ ಲೈಕ್ ದಿಸ್. ಈ ತರ ಕಾಣುತ್ತೆ. ಇವಾಗ ಈಗಾಗಲೇ ಕಾರ್ಯಗತ ಆಗೋಗ್ಬಿಟ್ಟಿದೆ ಇದೆಲ್ಲ. 1200 ಸ್ಟೂಡೆಂಟ್ಸ್. You can't imaginable. ಇದು ಗವರ್ಮೆಂಟ್ ಸ್ಕೂಲ್ ಅಂತ ಹೇಳ್ತೀರಾ ನೀವು? ಆ್ಯಂಡ್ ಒಂದಕ್ಕೆ 4 ಬಸ್ ಕೊಡ್ತಾ ಇದ್ದೀರಿ ಇವಾಗ. ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಟೀಚರಿಂದ ಮ್ಯೂಸಿಕ್ ಟೀಚರು, ಸ್ಕಿಲ್ ಎಜುಕೇಷನ್ ಇನ್ಸ್ಟ್ರಕ್ಟರು, ಸ್ಪೋಕನ್ ಇಂಗ್ಲಿಷ್ ಟೀಚರ್, ಕಾಂಪಿಟೇಟಿವ್ ಎಕ್ಸಾಮ್. ಸ್ಕೂಲ್ ಅದಕ್ಕೆ ಪೇಂಟ್ ಮಾಡಿದ್ದಾರೆ. ಬಿಲ್ಡಿಂಗ್ ಲಾಸ್ಟ್ ಟರ್ಮ್ ಎಲೆಕ್ಷನ್ ಅಲ್ಲಿ ಹೊಸ ಕ್ಲಾಸ್ ಆಗ್ತದೆ, ಅದನ್ನ ವಿಕಾಸ್ಗೆ ಗೊತ್ತಿರುತ್ತೆ. ಅಲ್ಲಿ ಇನ್ನೊಂದು ಮೇಡಮ್, ಕಟ್ಸೋದಕ್ಕಿಂತ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಏನೇಳಿ? ಗೌರ್ಮೆಂಟ್ ಸ್ಕೂಲ್ಗಳನ್ನ ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ ಓನ್ಲಿ ಥಿಂಗ್ ಇಸ್ ವಿ ಆರ್ ನಾಟ್ ಕಾಂಪಿಟೇಟಿವ್ ಇನ್ ಅಡ್ವರ್ಟೈಸ್ಮೆಂಟ್. ಸೊ ಅವ್ರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಒಂದು ಬಿಟ್ಕೊಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದೇ ಆಲ್ವೇಸ್ ಹಿಟ್ ಅಸ್ ವಿತ್ ಇಸ್ ಟೀಚರ್ಸ್ ಖಾಲಿ ಇದ್ದಾರೆ ಅಂತ. ಸೊ ಟೀಚರ್ಸ್ ಖಾಲಿ ಇದ್ದಾರೆ ಅಂತ ಥ್ರೂ ದಿಸ್ 15,000 ರಿಕ್ರೂಟ್ಮೆಂಟ್ ಆಲ್ಮೋಸ್ಟ್ ಆಲ್ ಹೈಸ್ಕೂಲ್ ಸಬ್ಜೆಕ್ಟ್ ಟೀಚರ್ಸ್ ಪೋಸ್ಟ್ನ ನಾವು ಭರ್ತಿ ಮಾಡ್ಕೊಡ್ತೀವಿ. ಇನ್ಫ್ಯಾಕ್ಟ್ ಐ ಥಿಂಕ್ ಟು 95% ಮಾಡ್ತೀರಾ ವಿಕಾಸ್ ಹೈಸ್ಕೂಲ್ ಸಬ್ಜೆಕ್ಟ್ ಟೀಚರ್ಸ್? High school subject is 100%. Including all that we have upgraded now. Yes. All the 180 odd schools. That is 100%. 100% and ಮಾಡ್ತೀರಿ. Second is all the 2,500 computer teachers doing posts ಇದೆ, ಅದನ್ನು ಭರ್ತಿ ಮಾಡ್ತೀರಿ. The third one is PE teachers. ಎಲ್ಲಿ ನಮಗೆ ಡೆಫಿಸಿಟ್ ಇದೆ ನಮ್ಮ ಫ್ಲಾಗ್ಶಿಪ್ ಸ್ಕೂಲ್ಸ್ ಅಲ್ಲಿ ಅದನ್ನು ಮಾಡ್ತೀವಿ. ಸೊ ಅದು ನಮ್ದು ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಒನ್ 80%. ಅದರಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಆ್ಯಂಡ್ ಕಲ್ಯಾಣ ಕರ್ನಾಟಕಕ್ಕೆ ಡಿವೈಡ್ ಮಾಡಿದ್ವಿ. ವಾಟ್ ಎವರ್ ಉಳಿತದೆ ಅದರಲ್ಲಿ ಮೇಡಮ್ ಹೇಳಿದಂಗೆ ಕಲ್ಯಾಣ ಕರ್ನಾಟಕದಲ್ಲಿ 80% ಟೀಚಿಂಗ್ ಕಾರ್ಡರ್ದು ಏನು ಬೇಕಾಗ್ತದೆ ಅಲ್ಲಿ PST ನಂಬರ್ ಬಂದರೆ PST ಕೂಡ ಪ್ರಪೋಸ್ ಮಾಡ್ತೀವಿ. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ GPT ಇಸ್ ದಿ ಪ್ರಯಾರಿಟಿ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ನಿಮಗೆ ಡಿಪಾರ್ಟ್ಮೆಂಟ್ ಬ್ರಾಂಚ್ ಕೂಡ ಅರ್ಥ ಆಗಬೇಕು. ಸುಮ್ಮನೆ ಗೌರ್ಮೆಂಟ್ ಯಾವುದೊಂದು ಆರ್ಡರ್ ಮಾಡಿದ್ರೆ ತುಂಬಲೇಬೇಕು ಅಂತ ಆದ್ರೆ ಸ್ವಲ್ಪ ಸ್ಟಿಲ್ ಸರ್, ಅಂದ್ರೆ ಸ್ಟೂಡೆಂಟ್ಸ್ ಅವಶ್ಯಕತೆ ಬೇಕಲ್ಲಪ್ಪ. ಅವಶ್ಯಕತೆ ಇಲ್ಲ ಅಂದ್ರೆ ನೋಡೋದು ಸರ್. ಈಗ ಇಲ್ಲ ಫೇಸ್ 2 ನಲ್ಲಿ 2-3 ಇಯರ್ಸ್ ಬ್ಯಾಕ್ ಅವಶ್ಯಕತೆ ಇತ್ತು. 80% ಇದ್ರೆ ನೀವೇ ಪ್ರಪೋಸ್ HK ಮೇಡಮ್ ಅವರು ಇಲ್ಲ ಕಲ್ಯಾಣ ಆಸ್ಕಿಂಗ್ ಬೋತ್. ಯಸ್ ಸರ್. ಅವ್ರು ಬೇರೆ ಯಾವುದಕ್ಕೆ ಈಗ ಬೇರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಕಲ್ಯಾಣ ಕರ್ನಾಟಕನ ಲೈಕ್ ನೆಗರಿ ಅಲ್ಲಿ PSTR ಕೊಡೋಣ, ಏನೋ ತೊಂದರೆ ಇಲ್ಲ. 80% ಪೋಸ್ಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇನ್ನೊಂದು ಈ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಪ್ರಮೋಷನ್ ಮಾಡೋದಕ್ಕೂ ಸ್ವಲ್ಪ ಗೌರ್ಮೆಂಟ್ ಇಂದ ಫಂಡ್ ತಗೊಂಡು ಈಗ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಹೆಂಗೆ ಪ್ರಮೋಷನ್ ಮಾಡ್ತಾರೆ ಆ ರೀತಿ ಅಡ್ಮಿಷನ್ಸ್ ತಗೊಂಡ್ಬಂದ್ರು. ಈ ಸತಿ ನಮ್ಮಷ್ಟು ಯಾರು ಮಾಡಿದ್ದಾರೆ? ಈಗ ಮಾಡ್ತಿದ್ದಾರೆ, ನಾನು ಅದನ್ನ ಹೇಳ್ತಿದ್ದೆ ಸ್ವಲ್ಪ ಇನ್ನೂ. ಬಟ್ ಇನ್ನು ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ ರಾಯಭಾರಿಗಳಾಗಿ ಕೆಲಸ ಮಾಡಬೇಕು. ನಮ್ಮ ಟೀಚರ್ಸೇ ಇಲ್ಲ, ನಮಗೆ ಕಡಿಮೆ ಎನ್ರೋಲ್ಮೆಂಟ್ ಆಗಲೇ ಸಾಕು ಅಂತಿದ್ರೆ ರಿಕ್ರೂಟ್ಮೆಂಟಲ್ಲಿ ಸಿಎಂಡರ್ ಒಂದು ಸಮಸ್ಯೆ ಮಾಡುತ್ತೆ. ಈಗ ಸಿಎಂಡರ್ ರೂಲಲ್ಲಿ 88% ತೊಗೊಂಡ್ಬಿಡ್ತಾರೆ. ಇದರಿಂದ ನಾನು ಮಕ್ಕಳಿಗೆ ನನಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಮಕ್ಕಳಿಗೆ ಏನಾಗ್ತದೆ ಅಂದರೆ ಒಳ್ಳೆ ಕ್ವಾಲಿಟಿ ಟ್ಯಾಲೆಂಟ್ ಇರ್ತಕ್ಕಂಥ ಟೀಚರ್ಸು ಇವತ್ತು 88%ಇಂದ ಸೀಟಲ್ಲಿ ವಂಚಿತರಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಇನ್ನೊಂದು HSTR ಒಂದಿದೆ, ಅದೊಂದು ಆಯ್ತು ಅಂದ್ರೆ ಹೌದು ಹೈಸ್ಕೂಲ್ ಆಗುತ್ತೆ. ಈ ವಾರ ನೋಟಿಫೈ ಆಗುತ್ತೆ. ಆ PE ಟೀಚರ್ಸ್ ಒಂದಿತ್ತು, ಅದು ಈ ವಾರ ನೋಟಿಫೈ ಆಗುತ್ತೆ. ಅದೆಲ್ಲ ಇದು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗೆ ಅವ್ರಿಗೆ ಲೈಕ್ ಟೆಸ್ಟ್ ಆ ಥರದ್ದು ಯಾವುದು ಕಂಪಲ್ಸರಿ ಅದನ್ನು ಲೈಕ್ ಕ್ವಾಲಿಟಿ ಟೆಸ್ಟ್ ಸೊ ಅದಕ್ಕೆ ಅವ್ರಿಗೆ ಇದನ್ನು ಅವ್ರಿಗೇನು ಆ ಥರ ಮನದಂಡ ಫಿಸಿಕಲ್ ಎಜುಕೇಶನ್ ಅದು ಟೀಟ್ ಇಲ್ಲ ಚೆಕ್ ಮಾಡಿ. ಅದು ನೀವೊಂದು ಇದು ಕಳಿಸ್ಬೇಕಾಗಿತ್ತು ನಮಗೆ PE ಟೀಚರ್ಸ್ದು. ಅವ್ರಿಗೆ ಟೆಟ್ ಇಲ್ಲ. PU ಕಾಲೇಜಲ್ಲಿ ಸಮಸ್ಯೆ ಏನು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಮಾತಾಡೋದು ಜಾಸ್ತಿ ತಗೊಳ್ತಾರೆ. PU ಕಾಲೇಜ್ ಹಸ್ಬೆಂಡ್ ಇನ್ಕಮ್ ಮಾಡಿದಾರಲ್ಲ ಕ್ಲೀನಾಗಿದೆ, ಬಟ್ ಆದ್ರೂ ಸುಮ್ಮನೆ ಫರ್ದರ್ ಹೋಗಿ ಸ್ಟೇಟ್ ಈಗ KTL is applied the government stand. Both certificates and on merit we are doing and some of the ಕೆಲಸ ಇನ್ನೇನು ಜೋಡಿದ್ದಾರೆ.
ಆದ್ರೂ ಇವಾಗ ಸೈಕಲ್ ಆಗಿದೆ ಸರ್ ಈಗ ಕ್ಯಾಟ್ ಮತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತೆ ಕ್ಯಾಟ್ ಇಲ್ಲ ಯಾರು ಕೊಡಲ್ಲ, ನಾವು ಹೇಳ್ತೀವಿ. ಅದೇ ನಾವು Nobody should be able to move and get us. ಅದಕ್ಕೆ ವಿತಿನ್ 1 or 2 days ಸೇಮ್ ಡೇ We do it, not an issue. ನೀವು ನನ್ನ ಜೊತೆ ಇದ್ರದ್ದು ಕೋಆಪರೇಟ್ ಮಾಡಿ. ಈ 15,000 ಕ್ರಿಟಿಕಲ್ ಪೋಸ್ಟ್ ಆಗಿದ್ಮೇಲೆ ದೆನ್ GPST and then our physical education teachers 15,000. ದೆನ್ ದ ರಿಮೈನಿಂಗ್ ಒನ್ಸ್ ಅಂದರೆ ನಾವು 80% ಕಲ್ಯಾಣ ಕರ್ನಾಟಕ ಅದೇನಿದೆ ಅದರಲ್ಲಿ ಇಟ್ ವಿಲ್ ಬಿ ಆನ್ ಆಸ್ ಇಸ್ ವೆಲ್ ಬೇಸಿಸ್. ಅಂದರೆ ಏನು ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ, ಸಬ್ಜೆಕ್ಟ್ ಟು ದ ಫ್ಯಾಕ್ಟ್ ದಟ್ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಬೇಕು. ನಮ್ಮಲ್ಲಿ ಇಲ್ಲಿ ರೆಸ್ಟ್ ಆಫ್ ಕರ್ನಾಟಕನಲ್ಲಿ ನಮ್ಮ ಪ್ರೈಮರಿ ಶಾಲೆಗಳಲ್ಲಿ ಟೀಚರ್ಸ್ಗಿಂತ ಜಾಸ್ತಿ ಮಕ್ಕಳು ಬಂದರೆ ದೆನ್ ಖಂಡಿತ ಅಲ್ಲೂ PST ಅನ್ನೋದು ಮಾಡಬೇಕು. ಯಾಕೆ ನಾನು ಸದ್ಯಕ್ಕಂತೂ ಬಟ್ ನಾನು ಹೇಳ ಬೇರೆ ಕಡೆ ಎಲ್ಲ ಏನಾಗ್ತಾ ಇದೆ ಅಂತ. ಬೇರೆ ಕಡೆ ಎಲ್ಲ ಇಲ್ಲ, ಯಾರು ಗ್ರಾಜುಯೇಟ್ಸ್ ಬಿಟ್ಟು ತಗೊಳ್ತಾ ಇಲ್ಲ. PU ಕ್ವಾಲಿಫೈಡ್ ಟೀಚರ್ಸ್ ಇವಾಗ ಯಾರು ಯಾವ ಸ್ಟೇಟು ತಗೊಳ್ತಾ ಇಲ್ಲ. PSTR ಕಾರ್ಡೇ ಇರಲ್ಲ. ನಾವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಅವಾಗೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಯಾವ ಸ್ಟೇಟು ಕರ್ನಾಟಕ ಅಷ್ಟು ರಿಕ್ರೂಟ್ಮೆಂಟ್ ಮಾಡಿಲ್ಲ. ಎಲ್ಲರೂ ಗೆಸ್ಟ್ ಟೀಚರ್ಸ್ ಜೊತೆನೆ ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಮಹಾರಾಷ್ಟ್ರ ಎಲ್ಲ ತುಂಬಾ ಚೆನ್ನಾಗಿ ರಿಕ್ರೂಟ್ಮೆಂಟ್ ಆಗಿದೆ. ಮಹಾರಾಷ್ಟ್ರ ನೀವು ಗುಜರಾತ್ ಎಲ್ಲ ನೀವು ಮಾಡ್ತಾ ಇರೋದು ಅವರು ಸತ್ರೆಲ್ಲ ಆಗಿದ್ದೀವಿ. PU ಕಾಲೇಜಿಂದ ಈಗ ಪರ್ಮನೆಂಟ್ ಲೆಕ್ಚರ್ ಬರೋಕ್ಕಿದ್ದಾಗ ಗೆಸ್ಟ್ ಫ್ಯಾಕಲ್ಟಿ ಒಳ್ಳೆಯದು. ಬಟ್ ಗೆಸ್ಟ್ ಫ್ಯಾಕಲ್ಟಿ ನೇಮಕ ಮಾಡ್ತಕ್ಕಂಥ ನಿಯಮಗಳು ಮಾಡಬೇಕು. ಯಾಕಂದರೆ ಪರ್ಸೆಂಟೇಜ್ ಮೇಲೆ ಸುಮಾರು ವರ್ಷಗಳ ಕಾಲ ಹಿಂದೆ ಪರ್ಸೆಂಟೇಜ್ ಎಷ್ಟು ಕೊಡ್ತಿದ್ರು ಗೊತ್ತಿದೆ. ಅದ್ರ ಮೇಲೆ ಒಂದು 5 ವರ್ಷ 10 ವರ್ಷ ಅಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕ ಈ ಪ್ರೆಷರ್ ಸ್ಟೂಡೆಂಟ್ ಗೊತ್ತಿಲ್ಲ, ನೀವು ಡೈರೆಕ್ಟರ್ ಹತ್ರ ಹೋಗಿ ನೋಡ್ಬೇಕು. ಇವ್ದು ನನಗೆ ಗೆಸ್ಟ್ ಟೀಚರ್ಸ್ ಮತ್ತೊಂದು ಈ 814 ಪೋಸ್ಟ್ ಇದೆಯಲ್ಲ ಮೇಡಮ್, ಇವಾಗ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ತಿರೋದಿಲ್ಲ, ಇವ್ರು ಯೂನಿವರ್ಸಿಟಿ ಕಲಿತಾರೆ. ಇವಾಗ 15,000 ಪೋಸ್ಟ್ ಇದೆಯಲ್ಲ, ಅದ್ರಲ್ಲಿ ಮತ್ತೆ ಏನಾದ್ರು ಹೆಚ್ಚಿಗೆ ಮಾಡೋ ಚಾನ್ಸಸ್ ಇದೆ? ನಾವು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ವಿ ಹ್ಯಾವ್ ನಾಟ್ ಬೀನ್ ಸಕ್ಸಸ್ಫುಲ್ ಟಿಲ್ ನಾವು. ಇಷ್ಟನ್ನಾದ್ರೂ ಮಾಡ್ಬಿಟ್ಟು ಮಾಡ್ತೀವಿ. ಬಟ್ ಒನ್ ಐ ಕೆನ್ ಅಶ್ಯೂರ್ ಯು, ಅದೆಲ್ಲ KPSಗೆ ಬರುತ್ತೆ. ಮೇ ಒಂಥರ ಮಾಡಿಬಿಟ್ಟು 10 days ಅಲ್ಲಿ ಮಾಡ್ಬೇಕು. ಮೇ ಆಗೋಯ್ತಲ್ಲ. ಎಲ್ಲ ಈ ಮಂತ್ ಒಳಗೆ ನಮ್ಗೆ ನೋಟಿಫಿಕೇಶನ್ ಆಯ್ತು. ಕೊನೆ ಅಷ್ಟರಲ್ಲಿ 10 days ಅದು ಏನಾಗಿದೆ ಅಂದ್ರೆ ಈಗ 10 days ಮಾಡಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ 10 days ಮಾಡಿಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ಹಂಗಾಗಿ ನನಗೆ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. 10 days ಅಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರು. ನಾವು 10 days ಒಳಗಡೆ ರಿಕ್ವೆಸ್ಟ್ ಮಾಡಲ್ಲ. 10 days ದೇ ಆರ್ ಸೇಮ್ 10 days ಅಂತ. ನೀವು ಇವತ್ತೇ ಫೈಲ್ ಕಳಿಸ್ಕೊಟ್ಟು ನೋಡಿ ನಮಗೆ ಇನ್ನೆಷ್ಟಿದೆ ನಿಮ್ಮ ಹತ್ರ ಇವಾಗ ನೋಡೋದು. 2 days ಬೇಕು, ಟುಮಾರೋ ಬರುತ್ತೆ. ಇವರಿಂದ ಬಂದು ನಮಗೆ ಅಲ್ಲಿ ಟೆಲ್ ಇವಾಗ what is the date today? ಫೈಲ್ ಇದೆಯೋ ಮ್ಯಾಮ್ ಲೇಟರ್ ಬರುತ್ತೆ. ಫೈಲ್ ಇದೆ. So by 25th May we'll know. ಲೇಟ್ ಆಗುತ್ತೆ. ಇಲ್ಲಪ್ಪ, ಅದಕ್ಕಿಂತ ಹೀಗೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ನೀವು ಅವಾಗ ನನ್ನ ಹತ್ರ ಗಡುವು ಕೊಡ್ಬೋದು. CM has only told ಫೈನಾನ್ಸ್ ಡಿಪಾರ್ಟ್ಮೆಂಟ್ by 30th of May ಅಂತ. ಯಾಕಂದರೆ ನಮ್ಮದು ಬಜೆಟ್ ಅನೌನ್ಸ್ಮೆಂಟು ಇರೋದ್ರಿಂದ ಇದು CM has told ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನೇ ಆದರೂ May 30th ಅಷ್ಟರಲ್ಲಿ ಯಾವುದು ಪೆಂಡಿಂಗ್ ಇರಬಾರ್ದು ಫೈಲ್. 15th ಒಳಗಡೆ ಗಿವಿಂಗ್ ನನ್ನ ಆಫೀಸರ್ 15th ಅಷ್ಟರಲ್ಲಿ ಅಲ್ಲಿ ಹೋಗಿರುತ್ತೆ. ದಟ್ ಐ ಕೆನ್ ಅಶ್ಯೂರ್ ಫೈನಾನ್ಸ್. ಫೈನಾನ್ಸಿಂದ ನಮ್ಗೆ ಎಲ್ರಿಗೂ ಬರಬೇಕಲ್ಲ. they will take it. They will not. CM has told on a meeting that no budget proposal should be pending in the finance department after 30th of May. ನೀವು this week only you can send it. If I get it from the commissioner, I will send. Tomorrow sir. ನಮ್ಮ ಆಫೀಸರ್ 1 hour give commissioner and send it as per the requirements. ಇವಾಗ justify ಮಾಡಿಬಿಟ್ಟು ಕ್ಲಿಯರ್ ಆಗಿ ಕಳಿಸಿದ್ರೆ we will send it immediately. Expect 15. ಚೆಕ್ ಲಿಸ್ಟ್ ಬಂತ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಚೆಕ್ Permanent ಲಿಸ್ಟ್. ಹಾಂ, ಸೊ ಹೊಸ ಪೋಸ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಅವ್ರು ಕೇಳೋದು. ಸೊ 2 ಲೆಟರ್ ನಿಮ್ಮಿಂದ ಬರಬೇಕು. 80% KKRDBದು ಯು ಕೆನ್ ಸೆಂಡ್ ಇಟ್ ಆಸ್ ಅ ಸಿಂಗಲ್ ಆಫೀಸ್ ಫೈಲ್. ಅದು ಹೊಸದಾಗಿ ಬರ್ತಾ ಇರೋದ್ರಿಂದ. I mean, actually, there are 2 things I wanted that clarification. Yeah. One is earlier 5 to 6 curriculum ಕಲ್ಯಾಣ ಕರ್ನಾಟಕದಲ್ಲಿ. ಈಗ ಆ 5 to 6 7 15,000 ಮೈನಸ್ ಮಾಡಿದ್ರೆ 9,700 ಆಗುತ್ತದೆ. ಫಾರ್ ಬೋತ್ ಇದು ಜಸ್ಟ್ ಪ್ಲಾನ್ ಮಾಡಿ ಈ ನಮ್ಮ ಪ್ರಯಾರಿಟಿ ಪ್ರಕಾರ ಮಾಡೋದು. ಇದು ಕಳಿಸಿದ ಕೂಡಲೇ ವಾಟ್ ಎವರ್ 80% ಮಾಡಲಿಕ್ಕೆ ಕಾರ್ಡ್ ವೈಸ್ ಬೇಕಾಗ್ತದೆ. KKRDB ಅದು ಸೆಪರೇಟ್. ಅದು ಸೆಪರೇಟ್. ಅದನ್ನ ಯು ಕೆನ್ ಸೆಂಡ್ ಆಸ್ ಅ ಸಿಂಗಲ್ ಆಫೀಸ್ ಫೈಲ್. ಅದರಲ್ಲಿ ನೀವೇನು ಹೇಳ್ತೀರಾ ಅಂದರೆ 371J ಪ್ರಕಾರ 80% ಆಫ್ ದ ಪೋಸ್ಟ್ ದಟ್ ಜಸ್ಟಿಫಿಕೇಶನ್ ಯು ವಿಲ್ ಗಿವ್ ಆ್ಯಂಡ್ ದೆನ್ ಡಿಸ್ಟ್ರಿಕ್ಟ್ ವೈಸ್
ಅವರು ನಮಗೆ ಮೇಡಮ್ ಇದ್ರಲ್ಲಿ 15,000 ಅಲ್ಲಿ ಅದನ್ನು ನೀವು ಕನ್ಸಿಡರ್ ಮಾಡ್ಕೊಂಡು ಉಳ್ಕಿದ್ರೆ ನಮಗೆ ತೋರಿಸ್ಬೇಕಿತ್ತಲ್ಲ. ಎಲ್ಲಿ ಯಾಕೆ ಮಾಡಕ್ಕಾಗುತ್ತೆ? 15,000 ಬರೀ ಕಲ್ಯಾಣ ಕರ್ನಾಟಕ ಕೊಟ್ಟಿದಾರ? No, ma'am. They might say like that. No, they won't. That is why you will make out a After case. that, I will. You will make out a case saying ಇದೆಲ್ಲ KPS ಶಾಲೆಗಳು ಬಜೆಟ್ ಅಲ್ಲಿ ನಾಟ್ ಒನ್ಸ್ 2 ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ KPS ಶಾಲೆ ಅಂತ. ಈ ಬಜೆಟ್ ಪ್ರೀವಿಯಸ್ ಬಜೆಟ್. So 5 to 6. You will make out a case saying that ಆದ್ಯತೆ ಮೇಲೆ ಕ್ರಿಟಿಕಲ್ ಪೋಸ್ಟ್ ಇಲ್ಲಿರೋದು ಫಿಲ್ ಆಗಬೇಕು, ಅದಕ್ಕೆ ನಾವು ಈ ಪ್ರಕಾರ ಕೊಟ್ಟಿರೋದು. ಇದಕ್ಕೆ ತುರ್ತಾಗಿ ನಮಗೆ ನೋಟಿಫಿಕೇಶನ್ ಮಾಡೋದಕ್ಕೆ ಅನುಮತಿ ಕೊಡಿ. I'll say it like that. ನಾನು ಅಷ್ಟೇ ತುರ್ತಾಗಿ ನಮಗೆ ನೋಟಿಫಿಕೇಶನ್ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಆರ್ಥಿಕ ಇಲಾಖೆಗೆ ಕಳಿಸ್ಕೊಡ್ತೀವಿ. ಆ್ಯಂಡ್ ದೆನ್ ಸೆಕೆಂಡ್ಲಿ ಯು ವಿಲ್ ಸೇ 371 ಜೇದು ಕಮಿಟಿ ಯಾವಾಗಲೂ ನಾವು ಪೂರ್ವಾಗ ದೇ ಆಲ್ವೇಸ್ ಆಸ್ ದ ಸೇಮ್ ಕ್ವೆಶ್ಚನ್. 80% ವೇಕೆನ್ಸಿಗೆ ನಿಮಗೆ ಅವಕಾಶ ಇದೆ, ಏನಕ್ಕೆ ನೀವು ಮಾಡ್ತಾ ಇಲ್ಲ ಅಂತ. ದಟ್ ಇಸ್ ಅ ಕ್ವೆಶ್ಚನ್ ವಿ ಆರ್ ಆಲ್ವೇಸ್ ಆಸ್ಕ್ಡ್. ಸೊ ವಿ ವಿಲ್ ಆಸ್ಕ್ Sir, ಯು ma'am, I got it. In 15,000 ಕಲ್ಯಾಣ ಕರ್ನಾಟಕ 5 to 6 ಮಾತ್ರ ಅಷ್ಟೇ ತೋರಿಸ್ತೀನಿ. ಅಷ್ಟೇ. ಆ್ಯಂಡ್ ಇನ್ನು ಉಳಿದಿದ್ದು ರೆಸ್ಟ್ ಆಫ್ ಕರ್ನಾಟಕ. ಬಟ್ ಇಲ್ಲಿ 80% ಅಲ್ಲಿ 5 to 6, 7 ಏನು ನೀವು ಅಕಾಮಡೇಟ್ ಮಾಡಿದ್ದೀರಾ ಅದು ಅದನ್ನು minus ಮಾಡಿಲ್ಲ. ಇನ್ನು ಉಳಿದಿದ್ದಕ್ಕೆಲ್ಲ ನೀವು Yes. ಕಳಿಸ್ಕೊಡಿ. In direct recruitment 80% ಲಿಮಿಟ್ ಮಾಡಿ Yes, ಹೇಳ್ತಾರೆ. and I'm sure if we ask the ministers, they will say first 3 years nawe there. Kalyana Karnataka. That should be good enough for us. We'll try both these strategies. ಲಾಸ್ಟ್ ಇದಿದೆ ಲಾಸ್ಟ್ 4 ಇಯರ್ಸ್ ಸರ್ವಿಸ್ ಆ್ಯಡ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಇದೆ. ಏನು ಸರ್ವಿಸ್ ಆಗುತ್ತೆ? ಈಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಯಾರು ಹೇಳಿದ್ರು? ಯಾವ ಹೈಕೋರ್ಟ್ ಜಡ್ಜ್ಮೆಂಟ್ ಬರಬೇಕು. ಯಾವ ಜಡ್ಜ್ಮೆಂಟ್? Appointment ಯಾವುದು? No, don't get any such judgment. It is a commissioner. No, what is all ಅದು this? ಸಾಧ್ಯ ಇಲ್ಲ. ಅದು ಯಾರು ಹಿಂಗೆ ಅಶ್ಯೂರ್ ಮಾಡ್ಕೊಳ್ಳುತ್ತೆ? Those who win, we definitely will give. We will add the service and. No, who's told her that we challenge it? ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದೆಯಾ? ಇಲ್ಲ ಯಾರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲ ಅಂದ್ರೆ ಕೋರ್ಟ್ ಕೇಸಸ್ ಅಲ್ಲಿ ನಡೀತಾ ಇದ್ರೆ ನಿಮಗೆ ಫಸ್ಟ್ ಪೇ ಸ್ಲಿಪ್ ಸಿಕ್ಕಿಲ್ಲ ಅಂದ್ರೆ ಹೇಗೆ ಕೊಡೋಕ್ಕಾಗ್ತದೆ? ಅದು ಯಾರದೆಲ್ಲ ಹೇಳ್ತಾರೆ? No, 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 ಇದಕ್ಕೆ no. ಮಾತ್ರ ಕ್ಲಾರಿಫಿಕೇಶನ್. No. ಅದೇ ಇದೇ ಕ್ಲಾರಿಫಿಕೇಶನ್. You have been misled. For that. ಇಟ್ ಇಸ್ ನಾಟ್ ಪಾಸಿಬಲ್ ಓನ್ಲಿ. No, 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 no. Not at all. Idru will challenge it because ಆ ಪ್ರಕಾರ ಮಾಡಕ್ಕಾಗಲ್ಲ. You are not even in the department. How can we do all that? ನಾಳೆ ಎಲ್ಲರೂ ಕೇಳ್ತಾರೆ. ಎಷ್ಟೊಂದು ರಿಕ್ರೂಟ್ಮೆಂಟ್ಸ್ KPS ಇದು ಸಾವಿರ ವರ್ಷ ನಡೆಯುತ್ತೆ. ಈ ತರ ಕೇಸ್ ಯಾವುದೂ ಇರಲಿಲ್ಲ ಅದಕ್ಕೆ. ಇಲ್ಲಪ್ಪ, ನೀವು ಏನೆಲ್ಲ ಒಂದ್ ಮಾಡ್ರಿ KPSC ಅಲ್ಲಿ ನೀವು ಅನ್ವಯಿಸಿದ್ರೆ ಅವ್ರು ಮನೆಯಲ್ಲಿ ಅಲ್ಲಿ ಅವರಿಗೆ 35 ವರ್ಷ ಸೀನಿಯರ್ ನೀನು ಭಾವಿಸ್ಕೋಬೇಕು. Not at all. It can't be done. Who's told you all this? Certainly not. ಇವಾಗಲೇ ಇವರು ಇಲಾಖೆಗೆ ಬರೋದಕ್ಕಿಂತ ಮುಂಚೆನೇ ಇಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ. ಆಕ್ಚುಲಿ 4 ಇಯರ್ಸ್ ಸಫರ್ ಆಗುತ್ತೆ. ಆಯ್ತಪ್ಪ, it's not that we wanted them to suffer. They are They have genuine. fought amongst themselves. They are genuine candidates. That's why. Everybody is genuine for us. Everybody who has written the exam and who is eligible is genuine for us. So how can we? All these things are. ನಮಗೆ ಬಾಕ್ಸಿಂಗ್ ಜೀವಂತಿ ಒಳಗಡೆ ಬಿಡ್ತಾರಲ್ಲ ಅವ್ರಿಗೆ These are all extra constitutional things. Don't even bring this to us. So we'll push forward as quickly as possible. PU ಅಷ್ಟೇ within 15 ನನ್ನಿಂದ ಹೋಗುತ್ತೆ. ಆಮೇಲೆ ಅದು ಫೈನಾನ್ಸ್ ಇಂದ 30th ಒಳಗಡೆ ಸರ್ವಿಂದ ಇವತ್ತು ಟುಡೇ tomorrow ನಿಮ್ಮಿಂದ ಅಟ್ಲೀಸ್ಟ್ tomorrow I have already told her tomorrow. let's say tomorrow I'll send within this week. this week. By 15th I'll try. Then we can expect this. You tell me properly because everybody has to see and you checklist ಅಲ್ಲಿ ಕಳಿಸ್ಬೇಕು. ವಿಕಾಸ್ ಚೆಕ್ಲಿಸ್ಟ್ ಬಂತ ನಿಮಗೆ? ಮೇಡಮ್ ಫಾರ್ಮ್ಯಾಟ್ ಕಳಿಸಿ ಸರ್ ಗೋಪಾಲ್. Reason ಶೋ why ಮಿ ದ I'm- ಚೆಕ್ಲಿಸ್ಟ್. ಒಂದು ನಿಮಿಷ. ಆ FD ಬರೀ ಚೆಕ್ಲಿಸ್ಟ್ ಅಲ್ಲಿ ಇಲ್ಲ ಇಲ್ಲ ಅಂತ ವಾಪಸ್ ಕಳಿಸ್ತಾ ಮೇಡಮ್ ಇದ್ದಾರೆ. he hasn't said exactly ACS in this already format ಅಲ್ಲಿ ನಮಗೆ ಒಂದು ಹೊಸ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುತ್ತೆ. ಮೇಡಮ್ ಹೊಸ ಹುದ್ದೆಗಳ ರಿಕ್ರೂಟ್ಮೆಂಟ್ ಪ್ರಪೋಸ್ ಮಾಡಕ್ಕೆ ಮಂಜೂರಾದ ಒಟ್ಟು ಭರ್ತಿಯಾದ ಒಟ್ಟು ಖಾಲಿ ಇರುವ ಹುದ್ದೆಗಳಲ್ಲಿ PR ಕೇಳ್ತಾರೆ. ಫೈನಾನ್ಷಿಯಲ್ ಇದನ್ನು ಹಾಕಿಲ್ಲ ಇವರು. ಮೇಡಮ್ at least this number they want first. ಇದಾಗಲಿ ಬಟ್ ಫೈನಾನ್ಷಿಯಲ್ ನೀವು ಹಾಕಿ ಕಳಿಸ್ಕೊಡ್ತೀನಿ ಮೇಡಮ್ ಸ್ಕೇಲ್ ಬಿಕಾಸ್ ದಟ್ ಈಸ್ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್ ನೀವದು ಸೇರಿಸ್ಕೊಡಿ, ಇದರಲ್ಲಿ ಹಾಕ್ಕೊಟ್ಟು
ಫೈನಾನ್ಷಿಯಲ್ ಇದು ಹಾಕ್ಬಿಟ್ಟು ನೀವು ಕಳಿಸ್ಕೊಟ್ರೆ ದಟ್ ವಿಲ್ ಬಿ ಇಟ್. ಎಸ್ ಮೇಡಮ್ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟಲ್ಲಿ CT ಪರ್ಪೋಸಲ್ಲಿ ಸಿಲೆಬಸ್ ಏನಾದರೂ I wish I know. See, I told you last time also, ಯಾವುದು ನಾವು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಗೆ ತೊಂದರೆ ರೀತಿಯಲ್ಲಿ ಯಾವುದು ಮಾಡಲ್ಲ. ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್ ಫಾರ್ ಎನಿ ರಿಕ್ರೂಟ್ಮೆಂಟ್. ನೀವು ನೋಡಿದ್ರೆ ಇವಾಗ ನಮ್ಮ ಹೈಸ್ಕೂಲ್ ಟೀಚರ್ಸು ಗೋಯಿಂಗ್ ಎಸ್ PU ಲೆಕ್ಚರರ್ಸ್ ಅವ್ರಿಗೂ ಅಷ್ಟೇ ಏನು ಸಿಲೆಬಸ್ ಇದೆ PUನಲ್ಲಿ ಅದೇ ಕೊಟ್ಟಿರೋದು. ವಿ ಆರ್ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ. Let me tell you very clearly, we want more and more students to come, get employment and move forward. We are very clear about it. ಯು ಕ್ಯಾನ್ KA ನಲ್ಲಿ ಅಷ್ಟು ಮಾಡಿದ್ದು ನಾವು ಅವಾಗೆಲ್ಲ CT ಮಾಡೋ ಟೈಮ್ನೆಲ್ಲ ತುಂಬ ರಿಫಾರ್ಮ್ ಮಾಡಿದ್ವಿ 2010-11 ಎಲ್ಲ Yeah, but help us finish the recruitment because now KPSC entire thing is on this recruitment only. KPS school is totally on this. We should finish it quickly. ಅದು ಕೇಳ್ತೀವಿ ನಮಗೆ ಸ್ಟೂಡೆಂಟ್ಸ್ ಇವಾಗ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಈಗ ಎಲೆಕ್ಷನ್ ಬರುತ್ತೆ. ಯಾವುದು ಕೋಡ್ ಆಫ್ ಕಾಂಡಕ್ಟ್ ಅಂತ ಇದ್ದಾರೆ ಅದಕ್ಕೋಸ್ಕರ ನಾನು ಕೇಳ್ತೇನೆ ಯಾವುದು BBMP GBM ಮೇಡಮ್ 2017ರಲ್ಲಿ ಎಲೆಕ್ಷನ್ ಆಗಿದೆ. Let me tell you, we print the ballot papers. ಅದೆಲ್ಲ ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಕೊನೆಗೆ ಅವ್ರು ನೋಟಿಫಿಕೇಶನ್ ಸುಪ್ರೀಂ ಕೋರ್ಟ್ ಆಗಿದೆ ಅಲ್ಲ ಏನೋ ಜೂನ್ 30 ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕಂತ ಇದೆ. ಇವರು 2-3 ಮಂತ್ಸ್ ಟೈಮ್ ಕೇಳಿದ್ದಾರೆ. ಬಟ್ ನಮಗೇನಂದ್ರೆ ಈ ಮಂತ್ ಒಳಗಡೆ ಅಂದ್ರೆ 15th ಒಳಗಡೆ ನೋಟಿಫಿಕೇಶನ್ ಬಂದ್ರೆ ಆಯ್ತು ಅಂತ, ಇಲ್ಲಾಂದ್ರೆ ಆಗಲ್ಲ. ಇಲ್ಲ ಮೇಡಮ್ ಸೀರಿಯಸ್ಲಿ ಅದಕ್ಕೋಸ್ಕರ ನಿಮಗೆ ಕೇಳ್ತಾ ಇದ್ದೀನಿ. ಮೇಡಮ್ ಅವ್ರು ಡೆಡ್ಲೈನ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಜೂನ್ ಎಲೆಕ್ಷನ್ ಇದೆ, ಜೂನ್ ನಿಮಗೆ 31. ಸುಪ್ರೀಂ ಕೋರ್ಟ್ ಫಸ್ಟ್ ಡೆಡ್ಲೈನ್ ಯಾವಾಗಿತ್ತು ಗೊತ್ತಾ ನಿಮಗೆ? See, but I tell you, let us assume ನಿಮ್ದೇನೋ ಈ ಪ್ರಕಾರ ಇದೆ ಅಂತ. ನಮ್ಗೆ ಇಂಟರ್ನಲ್ ರೋಸ್ಟರ್ ಪಾಯಿಂಟ್ಸ್ ಬರಲೇಬೇಕು. ಇಂಟರ್ನಲ್ ರೋಸ್ಟರ್ ಪಾಯಿಂಟ್ ಇಲ್ದಿರ ಯಾವ ನೋಟಿಫಿಕೇಶನ್ ನಾವು ಮಾಡೋಕ್ಕಾಗಲ್ಲ. Maybe this week only they will send the If they say good for us. But you should also understand, assuming everything is done, he sends the file tomorrow, I send it to every day after tomorrow, which we will do. ಅದಾಗಿದ್ಮೇಲೆ ಇಂಟರ್ನಲ್ ರೋಸ್ಟರ್ ಪಾಯಿಂಟ್ಸ್ ಇಲ್ದಿರ ನೋಟಿಫಿಕೇಶನ್ ಏನು ಮಾಡೋಕ್ಕಾಗುತ್ತೆ? ಅದು ರೆಡಿ ಇದೆ ಸರ್. ಪ್ರಿವಿಯಸ್ಲಿ 3 days ಬ್ಯಾಕ್ ಮೆಟ್ ವಿತ್ ದ CM. ಅದೇ ರೆಡಿ ಆಗಿದೆ ಅಂತ ಹೇಳಿದ್ರು. ಅದು ಸೈನ್ ಹಾಕ್ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳಿದ್ರು ರೋಸ್ಟರ್ ಪಾಯಿಂಟ್ಸ್ ಆದ್ರೆ ಸರ್. ಸೈನ್ ಹಾಕ್ಬಿಟ್ಟು ಜಸ್ಟ್ ಕಳಿಸಿದ್ದಾರೆ ಅಂತ ಮೊನ್ನೆ ಮೀಟ್ ಮಾಡಿದಾಗ ಅವರು ಜಸ್ಟ್ ಕಳಿಸಿದ್ದಾರೆ. ಓಕೆ, ಯು ಕ್ಯಾನ್ ಅಸ್ಯೂಮ್ ನಮ್ಮ ಆಫೀಸಿಂದ ಇವ್ರದ್ದು ರಿಕ್ರೂಟ್ಮೆಂಟ್ ಬೋತ್ 371Jದು 80% ಆ್ಯಂಡ್ 15,000 ಬೈ ದಿಸ್ ವೀಕೆಂಡ್ ನನ್ನ ಆಫೀಸಿಂದ ನಾನು ಫೈನಾನ್ಸ್ಗೆ ಕಳಿಸ್ಬೋದು. ದ್ಯಾಟ್ ಮಚ್ ಯು ಕ್ಯಾನ್. ದಿಸ್ ವೀಕೆಂಡ್ ಸರ್ ನಾಳೆನೇ ಕಳಿಸ್ತಾರಲ್ಲ, ನಾಳೆ ನೀವು ವೀಕೆಂಡ್ ಅಂದ್ರೆ 5 days ಇದೆ. ಅದು ಇಲ್ಲೇ 5 days ಆದರೆ ನಾನು ನಾಳೆ otherwise I will collapse in the office. I have temperature of 103 and I have and I'm ಬಟ್ spreading ಇನ್ನು 15 ದಿವಸ ಲೇಟ್ ಆಗ್ಬೋದು. and I'm spreading the virus everywhere. I told you ಎಲ್ಲರಿಗೂ ಕರ್ಸ್ಬೇಡಿ ಅಂತ. So at least give us 2 days. ಇಲ್ಲೂ ಎಕ್ಸಾಮಿನ್ ಮಾಡಬೇಕು. ಈ ವಾರದ ಕೊನೆಯಷ್ಟರಲ್ಲಿ ನಾನು ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಕ್ FD-ನಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಬೈ ದಿಸ್ ಫ್ರೈಡೇ ಇದ್ರೆ ಕಷ್ಟ, ಅಲ್ಲಿಂದ ನೋಡೋಣ. ಬಟ್ ಇಂಟರ್ನಲ್ ರೋಸ್ಟರ್ ಪಾಯಿಂಟ್ ಇಸ್ ವೆರಿ that is very okay. ಯಾವ್ದ್ರ ಬಗ್ಗೆ ಇದು?